ಆ ದೃಶ್ಯ ನೋಡಿದ್ರೆ ಎಂಥವರ ಕಣ್ಣಲ್ಲೂ ನೀರು ಬರುತ್ತೆ. ಕಾಡಿನಿಂದ ನಾಡಿಗೆ ಬಂದಿದ್ದ ಆನೆಗಳಿಗೆ ಇಲ್ಲೂ ಕೂಡ ಮೇವಿಲ್ಲದೆ ನರಳಾಡ್ಬಿಟ್ಟಿದೆ. ತಾಯಿ ಆನೆಯ ಸ್ಥಿತಿ ಕಂಡು ಮರಿ ಆನೆಯೊಂದು ಕಂಬನಿ ಮಿಡಿದಿದೆ. ಕಾಡಿನಲ್ಲಿ ಮೇವಿಲ್ಲದೆ ಆನೆಗಳು ಪರದಾಟ. ಭದ್ರಾ ಅಭಯಾರಣ್ಯದ ಹಿನ್ನೀರಿನಲ್ಲಿ ಆನೆ ನರಳಾಟ. ಕುಡಿಯೋಕೆ ನೀರಿಲ್ಲ, ಊಟಕ್ಕೂ ಪರದಾಟ. ಕಾಡಿನಲ್ಲೂ ಸಿಗ್ತಿಲ್ಲ ಮೇವು. ನಾಡಿಗೆ ಬಂದ್ರೆ ಅಲ್ಲಿನೂ ಇಲ್ಲ ಆಹಾರ. ಹೌದು, ಬರಗಾಲದ ಎಫೆಕ್ಟ್ಗೆ ಕಾಡಾನೆಗಳು ಮೇವಿಲ್ಲದೆ ಅಲೆದಾಡ್ತಾ ಇವೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಭದ್ರಾ ಹಿನ್ನೀರಿನಲ್ಲಿ ಮೇವಿಗಾಗಿ ಆನೆಗಳು ಅಲೆದಾಡಿವೆ. ಕಳೆದೊಂದು ವಾರದಿಂದ ಮೇವಿಗಾಗಿ ಆನೆಗಳು ನರಳಾಡುತ್ತಿವೆ. ದೇಹದಲ್ಲಿ ಶಕ್ತಿ ಇಲ್ಲದೆ ನೀರು ಕುಡಿಯಲು ಹೋಗಿದ್ದ ಆನೆಯೊಂದು ಹಿನ್ನೀರಿನಲ್ಲೇ ಸಿಲುಕಿ ಪರದಾಡಿದೆ. ಇಂದು ಮುಂಜಾನೆ ನೀರು ಕುಡಿಯಲು ಹೋಗಿದ್ದ ತಾಯಿ ಹಿನ್ನೀರಿನಲ್ಲಿ ಸಿಲುಕಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇತ್ತು. ತಾಯಿ ಆನೆ ಸ್ಥಿತಿ ಕಂಡು ಮರಿಯಾನೆ ಕಂಬನಿ ಹಾಕ್ತಿತ್ತು. ಸ್ಥಳೀಯರು ಕೂಡಲೇ ಆನೆಗೆ ಮೇವು ನೀಡಿದ್ದಾರೆ. ಇನ್ನು ಆನೆಗಳು ಮೇವಿಲ್ಲದೆ ಪರದಾಡ್ತಾ ಇದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಾರ್ಮಾಡಿ ಘಾಟ್ನಲ್ಲಿ ಸಂಚರಿಸುತ್ತಿದ್ದ ಸವಾರರಿಗೆ ಕೆಲಕಾಲ ಆತಂಕದ ವಾತಾವರಣ ಎದುರಾಗಿತ್ತು. ಒಂಟಿ ಸಲಗವೊಂದು ದಿಢೀರನೆ ಕಾಣಿಸಿಕೊಂಡು ಭಯ ಹುಟ್ಟಿಸಿತ್ತು ಜನರಲ್ಲಿ. ಈ ಕುರಿತೊಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಈ ರೋಡ್ ನಂದೇ ಕಣ್ರಿ ಅಂತ ರಾಜಾರೋಷವಾಗಿ ಹೆಜ್ಜೆ ಹಾಕ್ತಿರುವಂತಿದೆ ಒಂಟಿ ಸಲಗ. ದೂರದಲ್ಲಿಯೇ ನಿಂತು ದೊಡ್ಡ ಆನೆಯನ್ನ ನೋಡಿ ಗಾಬರಿಯಾಗಿರೋ ಸವಾರರು. ಇದು ಚಿಕ್ಕಮಗಳೂರಿನ ಗಡಿ ಭಾಗದ ಚಾರ್ಮಾಡಿ ಘಾಟ್ನಲ್ಲಿ ಒಂಟಿ ಸಲಗ ಮೂಡಿಸಿದ ಭಯದ ವಾತಾವರಣ. ಚಾರ್ಮಾಡಿಯಲ್ಲಿ ಒಂಟಿ ಸಲಗ ಬಿಂದಾಸ್ ಓಡಾಡಿ ಕೆಲಕಾಲ ಆತಂಕದ ವಾತಾವರಣ ಉಂಟು ಮಾಡಿತು. ರಾಜಾರೋಷವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡ್ತಿದ್ದ ಒಂಟಿ ಸಲಗವನ್ನ ಕಂಡಿದ್ದೇ ತಡ ಸವಾರರು ದೂರವೇ ನಿಂತರು. ಒಂಟಿ ಸಲಗ ಕದಲದ ಕಾರಣ ವಾಹನ ಸವಾರರು ಮುಂದೆ ಹೇಗೆ ಹೋಗೋದು ಅಂತ ಯೋಚಿಸ್ತಾ ನಿಂತರು. ಇನ್ನು ಚಾರ್ಮಾಡಿ ಘಾಟ್ ಎರಡನೇ ತಿರುವಿನಲ್ಲಿ ಒಂಟಿ ಸಲಗ ಕಾಣಿಸಿಕೊಂಡು ಕೆಲ ಹೊತ್ತಾದರೂ ಅರಣ್ಯ ಇಲಾಖೆ ಸಿಬ್ಬಂದಿ ಬರಲಿಲ್ಲ. ಆಗಾಗ ರಾಷ್ಟ್ರೀಯ ಹೆದ್ದಾರಿಗೆ ಎಂಟ್ರಿ ಕೊಡುವ ಕಾಡಾನೆ ಕಾಟವನ್ನ ಕೂಡಲೇ ತಪ್ಪಿಸಬೇಕು ಅಂತ ಜನ ಆಗ್ರಹಿಸಿದರು.